ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆ ಪ್ರಶ್ನೆ ಉತ್ತರ ನಾವು ಡಿಸ್ಕಷನ್ ಮಾಡೋಣ. ನೋಡಿ ಸ್ನೇಹಿತರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವೆಶ್ಚನ್ ಪೇಪರ್ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಟೋಟಲ್ ಆಗಿ 2002 ಅಲ್ಲಿ ನಮಗೆ 2 ಮಾಡೆಲ್ ಕ್ವೆಶ್ಚನ್ ಪೇಪರ್ ಬರುತ್ತೆ. ಸೊ ಮೊದಲನೇ ಮಾಡೆಲ್ ಕ್ವೆಶ್ಚನ್ ಪೇಪರ್ ನಾವು ಡಿಸ್ಕಷನ್ ಮಾಡಿದ್ದೀನಿ. ಸೊ ಇದು ಬಂದು ಸೆಕೆಂಡ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಐ ಆಮ್ ರಮೇಶ್ ಚೌಹಾಣ್. ಸೊ ವಿತೌಟ್ ವೇಟಿಂಗ್ ವಿಲ್ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ ಸ್ನೇಹಿತರೆ. ನೋಡಿ, ಕದಂಬರ ರಾಜಧಾನಿ ಯಾವುದು ಅಂತೇಳಿ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ ಬಂದು ಕದಂಬರ ರಾಜಧಾನಿ ಯಾವುದು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ ಸ್ನೇಹಿತರೆ. ತಾಳಗುಂದ ಆ್ಯಂಡ್ ಆಪ್ಷನ್ಸ್ ಬಿ ಬಂದು ಬನವಾಸಿ ಅಂತೇಳಿ ಕೊಟ್ಟಿದ್ದಾನೆ. ಆ್ಯಂಡ್ ಆಪ್ಷನ್ ಸಿ ಸಾಗರ ಆ್ಯಂಡ್ ಕೊನೆಯದಾಗಿ ತಲಕಾಡು ಅಂತೇಳಿ ನಮಗೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಹಾಗಾದರೆ ಕದಂಬರ ರಾಜಧಾನಿ ಬಂದು ಬನವಾಸಿ, ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ. ಬನವಾಸಿ ಕದಂಬರ ರಾಜಧಾನಿ, ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ. ಸೊ ಅದೇ ರೀತಿ ಎರಡನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಚಹಾವನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ. ನಾವು ಟೀ ಕುಡಿತೇವೆ, ಅದನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಪೋರ್ಚುಗೀಸರು ಅಂತೇಳಿ ಕೊಟ್ಟಿದ್ದಾನೆ. ಅದೇ ರೀತಿ ಡಚ್ಚರು, ಆಪ್ಷನ್ ಸಿ ಬಂದು ಫ್ರೆಂಚರು ಆ್ಯಂಡ್ ಕೊನೆಯದಾಗಿ ಇಂಗ್ಲೀಷರು ಅಂತೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಹಾಗಾದರೆ ಚಹಾವನ್ನು ಭಾರತಕ್ಕೆ ಪರಿಚಯಿಸಿದಂತಹವರು ಯಾರು ಅಂತ ಕೇಳಿದರೆ ನಾವು ಪೋರ್ಚುಗೀಸರು ಸರಿಯಾದಂತಹ ಆಯ್ಕೆಯಾಗುತ್ತೆ. ಸೊ ಪೋರ್ಚುಗೀಸರು ಭಾರತಕ್ಕೆ ಚಹಾವನ್ನು ಪರಿಚಯಿಸಿದವರು. ಸೊ ಅದೇ ರೀತಿ ಮೂರನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ನೋಡಿ, ತಿಲಕರು ಹೋಮ್ ರೂಲ್ ಲೀಗನ ಒಂದು ಅಂಗಸಂಸ್ಥೆಯನ್ನು ಸ್ಥಾಪಿಸಿದಂತಹ ಸ್ಥಳ ಯಾವುದಂತೇಳಿ ಕೇಳಿದ್ದಾರೆ. ತಿಲಕರು ಹೋಮ್ ರೂಲ್ ಲೀಗಿನ ಅಂಗಸಂಸ್ಥೆಯನ್ನು ಸ್ಥಾಪಿಸಿದ ಸ್ಥಳ ಯಾವುದಂತೇಳಿ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಹುಬ್ಬಳ್ಳಿ ಅಂತೇಳಿ ಕೊಟ್ಟಿದ್ದಾರೆ, ಆ್ಯಂಡ್ ಗದಗ್, ಬೆಳಗಾವ್, ಅದೇ ರೀತಿ ಕೊನೆಯಾಗಿ ಧಾರವಾಡ ಅಂತೇಳಿ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಬೆಳಗಾವಿ ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಅದೇ ರೀತಿ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಈ ಕೆಳಗಿನ ಯಾವ ವ್ಯಕ್ತಿಯನ್ನು ಗುರೂಜಿ ಎಂದು ಸಂಬೋಧಿಸಲಾಗುವುದು ಅಂತೇಳಿ ಕೇಳಿದ್ದಾರೆ. ಈ ಕೆಳಗಿನ ಯಾವ ವ್ಯಕ್ತಿಯನ್ನು ಗುರೂಜಿ ಎಂದು ಸಂಬೋಧಿಸಲಾಗುವುದು ಅಂತೇಳಿ ಕೇಳಿದ್ದಾನೆ. ಸೊ ಆಪ್ಷನ್ಸ್ ನೋಡೋಣ. ರವೀಂದ್ರನಾಥ್ ಟ್ಯಾಗೋರ್ ಅಂತೇಳಿ ಕೊಟ್ಟಿದ್ದಾನೆ. ಆಪ್ಷನ್ಸ್ ಬಿ ಬಂದು CR ದಾಸ್, ಆ್ಯಂಡ್ ಆಪ್ಷನ್ ಸಿ MS ಗೋಲ್ವಾರ್ಕರ್, ಆ್ಯಂಡ್ ಕೊನೆಯದಾಗಿ ಬಿ ಪ್ರಕಾಶನ್ ಅಂತೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಅದೇ ರೀತಿ ಸ್ನೇಹಿತರೆ ಐದನೇ ಪ್ರಶ್ನೆ ಹೋಗೋಣ. ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಅಧ್ಯಕ್ಷರು. ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಸ್ಥಾಪಕ ಅಧ್ಯಕ್ಷರು ಯಾರು ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. AO ಹ್ಯೂಮ್ ಅಂತೇಳಿ ಕೊಟ್ಟಿದ್ದಾನೆ. ಅದೇ ರೀತಿ WC ಬ್ಯಾನರ್ಜಿ ಅಂತೇಳಿ ಆಪ್ಷನ್ಸ್ ಬಿ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಬಂದು ದಾದಾಬಾಯಿ ನವರೋಜಿ, ಆ್ಯಂಡ್ ಕೊನೆಯದಾಗಿ ಸರೋಜಿನಿ ನಾಯ್ಡು ಅಂತೇಳಿ ನಮಗೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಹಾಗಾದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಬಂದು AO ಹ್ಯೂಮ್, ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ. ಅದೇ ರೀತಿ ಆರನೇ ಪ್ರಶ್ನೆ ಕೊಡ ಸ್ನೇಹಿತರೆ. ನೋಡಿ, ದಿಲ್ಲಿಯ ಕೆಂಪು ಕೋಟೆಯನ್ನು ಕಟ್ಟಿಸಿದವರು ಯಾರು. ನೋಡಿ, ದಿಲ್ಲಿಯಲ್ಲಿರುವಂತಹ ಒಂದು ಕೆಂಪು ಕೋಟೆಯನ್ನು ಕಟ್ಟಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ. ಮೊದಲನೇ ಆಪ್ಷನ್ಸ್ ಬಂದು ಬಾಬರ್ ಅಂತೇಳಿ ಕೊಟ್ಟಿದ್ದಾನೆ, ಆ್ಯಂಡ್ ಆಪ್ಷನ್ಸ್ ಬಿ ಬಂದು ಅಕ್ಬರ್ ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಶಹಜಹಾನ್, ಆ್ಯಂಡ್ ಕೊನೆಯದಾಗಿ ಹುಮಾಯೂನ್ ಅಂತೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಶಹಜಹಾನ್ ದಿಲ್ಲಿಯಲ್ಲಿ ಕೆಂಪು ಕೋಟೆಯನ್ನು ಕಟ್ಟಿಸಿದವನು. ರೈಟ್, ಶಹಜಹಾನ್ ಸರಿಯಾದಂತಹ ಆಯ್ಕೆಯಾಗುತ್ತೆ. ಸೊ ಅದೇ ರೀತಿ ಏಳನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ನೋಡಿ, ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜ ಯಾರು ಅಂತೇಳಿ ಕೇಳಿದ್ದಾರೆ. ಈ ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜ ಯಾರು ಅಂತೇಳಿ ಕೇಳಿದ್ದಾರೆ ಏಳನೇ ಪ್ರಶ್ನೆಯಲ್ಲಿ. ಹಾಗಾದರೆ ನೋಡೋಣ. ಆಪ್ಷನ್ಸ್ ವಿಷ್ಣುವರ್ಧನ್ ಅಂತೇಳಿ ಕೊಟ್ಟಿದ್ದಾನೆ, ಆ್ಯಂಡ್ ಆಪ್ಷನ್ಸ್ ಬಿ ಬಂದು ಇಮ್ಮಡಿ ಬಲ್ಲಾಳ, ಆಪ್ಷನ್ ಸಿ ಸಳ, ಆ್ಯಂಡ್ ಕೊನೆಯದಾಗಿ ಸೋಮೇಶ್ವರ್ ಅಂತೇಳಿ ನಮಗೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ ಸ್ನೇಹಿತರೆ. ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಇಮ್ಮಡಿ ಬಲ್ಲಾಳ, ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ. ಸೊ ಅದೇ ರೀತಿ ಎಂಟನೇ ಪ್ರಶ್ನೆ ಹೋಗೋಣ. ನೋಡಿ, ವಿಶ್ವಸಂಸ್ಥೆಯ 190ನೇ ಸದಸ್ಯ ರಾಷ್ಟ್ರ ಯಾವುದಂತೇಳಿ ಕೇಳಿದ್ದಾರೆ. ವಿಶ್ವಸಂಸ್ಥೆಯ 191ನೇ ಸದಸ್ಯ ರಾಷ್ಟ್ರ. ಸೊ ಹಾಗಾದರೆ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ. ಸ್ವಿಟ್ಜರ್ಲ್ಯಾಂಡ್ ಅಂತೇಳಿ ಕೊಟ್ಟಿದ್ದಾನೆ. ಅದೇ ರೀತಿ ಪಶ್ಚಿಮ ಟೈಮೋರ್, ಆಪ್ಷನ್ ಸಿ ಬಂದು ಪೂರ್ವ ಟೈಮೋರ್, ಆ್ಯಂಡ್ ಕೊನೆಯದಾಗಿ ಅಫ್ಘಾನಿಸ್ತಾನ್ ಅಂತೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಪೂರ್ವ ಟೈಮೋರ್, ಇದು ಸರಿಯಾದಂತಹ ಉತ್ತರವಾಗುತ್ತೆ. 190ನೇ ಸದಸ್ಯ ರಾಷ್ಟ್ರ, 191ನೇ ಸದಸ್ಯ ರಾಷ್ಟ್ರ. ರೈಟ್. ಅದೇ ರೀತಿ 9ನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ನೋಡಿ, ಭಾರತೀಯ ಮಂದಿರ ವಾಸ್ತುಶಿಲ್ಪದ ತೊಟ್ಟಿಲು. ನಮ್ಮ ಭಾರತೀಯ ಮಂದಿರ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಯಾವ ಒಂದು ಪ್ರದೇಶವನ್ನು ಕರೀತೀವಿ. ಸೊ ಬಾದಾಮಿ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಅದೇ ರೀತಿ ಪಟ್ಟದಕಲ್ಲು, ಹಂಪಿ, ಅದೇ ರೀತಿ ಐಹೊಳೆ ಅಂತ ನಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಐಹೊಳೆ. ಸೊ ಐಹೊಳೆಯನ್ನು ನಾವು ಭಾರತೀಯ ಮಂದಿರ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ನಾವು ಕರೆಯುತ್ತೇವೆ. ರೈಟ್, ಐಹೊಳೆ ಸರಿಯಾದಂತಹ ಉತ್ತರವಾಗುತ್ತೆ. ಅದೇ ರೀತಿ 10ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಅಂತೇಳಿ ಕೇಳಿದ್ದಾರೆ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್
KC ರೆಡ್ಡಿ ಅಂತೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ದೇವರಾಜ ಅರಸು ಆ್ಯಂಡ್ ಕೆಂಗಲ್ ಹನುಮಂತಯ್ಯ ಆ್ಯಂಡ್ ಕೊನೆಯದಾಗಿ HD ದಾಸಪ್ಪ ಅಂತೇಳಿ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು KC ರೆಡ್ಡಿ ಸರಿಯಾದಂತಹ ಉತ್ತರವಾಗುತ್ತೆ. ಸೊ ನೋಡಿ, ಕನ್ಫ್ಯೂಷನ್ ಆಗಬೇಡಿ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ KC ರೆಡ್ಡಿ, ರೈಟ್. ಅದೇ ರೀತಿ 11ನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ನೋಡಿ, ಗಣಿತಶಾಸ್ತ್ರದಲ್ಲಿ ಸೊನ್ನೆಯನ್ನು ಕಂಡುಹಿಡಿದವರು ಯಾರು ಅಂತೇಳಿ ಕೇಳಿದ್ದಾರೆ, ರೈಟ್. ಗಣಿತಶಾಸ್ತ್ರದಲ್ಲಿ ಸೊನ್ನೆಯನ್ನು ಕಂಡುಹಿಡಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಗ್ರೀಕರು, ಭಾರತೀಯರು, ರಷ್ಯನ್ನರು ಆ್ಯಂಡ್ ಕೊನೆಯದಾಗಿ ಜರ್ಮನ್ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದಂತಹ ಉತ್ತರ ಬಂದು ಭಾರತೀಯರು ಸರಿಯಾದಂತಹ ಉತ್ತರವಾಗುತ್ತೆ. ಅದೇ ರೀತಿ 12ನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಬ್ರಿಟಿಷ್ ಸಂಸತ್ತನ್ನು ಪ್ರವೇಶಿಸಿದ ಪ್ರಥಮ ಭಾರತೀಯ ಯಾರು ಅಂತೇಳಿ ಕೇಳಿದ್ದಾರೆ. ನೋಡಿ, ಬ್ರಿಟಿಷ್ ಸಂಸತ್ತನ್ನು ಪ್ರವೇಶಿಸಿದ ಪ್ರಥಮ ಭಾರತೀಯ ಯಾರು ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ. ಸೊ ಡಾಕ್ಟರ್ ಜಾಕೀರ್ ಹುಸೇನ್ ಅಂತೇಳಿ ಕೊಟ್ಟಿದ್ದಾನೆ. ಆಪ್ಷನ್ಸ್ ಬಿ ಬಂದು ದಾದಾಬಾಯಿ ನವರೋಜಿ, ಅದೇ ರೀತಿ ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್ ಆ್ಯಂಡ್ ಕೊನೆಯದಾಗಿ ಡಿ ರಾಜಗೋಪಾಲಾಚಾರಿ ಅಂತೇಳಿ ನಮಗೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ದಾದಾಬಾಯಿ ನವರೋಜಿ ಸರಿಯಾದಂತಹ ಉತ್ತರವಾಗುತ್ತೆ, ರೈಟ್. ಸೊ ಅದೇ ರೀತಿ ನಾವು 13ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಇಲ್ಲಿ 13ನೇ ಪ್ರಶ್ನೆ ಸ್ಕಿಪ್ ಆಗಿದೆ. ಸೊ 13ನೇ ಪ್ರಶ್ನೆ ಬಂದು ವಂದೇ ಮಾತರಂ ಪದ್ಯವನ್ನು ರಚಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಸೊ ಇದು ರಿಪೀಟ್ ಆಗಿದೆ, ಅದಕ್ಕೆ ನಾನು ಈ ಒಂದು ಕ್ವಶನನ್ನು ಸ್ಕಿಪ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ನಮ್ಗೆ ಆಲ್ರೆಡಿ ನಾವು ಪ್ರಿವಿಯಸ್ ವೀಡಿಯೋಗಳು ಡಿಸ್ಕಷನ್ ಮಾಡಿದ್ದೀವಿ. ವಂದೇ ಮಾತರಂ ಪದ್ಯವನ್ನು ರಚಿಸಿದವರು ಯಾರು ಅಂತೇಳಿ ಕೇಳಿದಾಗ ಬಂಕಿಮ್ ಚಂದ್ರ ಚಟರ್ಜಿ ಇದು ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಅದೇ ರೀತಿ 14ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಹಳ್ಳೈದರ್ ವಾಜ್ಯವನ್ನು ಕಟ್ಟಿಸಿದವರು ಯಾರು ಅಂತೇಳಿ ಕೇಳಿದ್ದಾನೆ. ಸೊ ಮಹಮ್ಮದ್ ಬಿನ್ ತುಘಲಕ್, ಅಲ್ಲಾವುದ್ದೀನ್ ಹುಸೈನ್ ಆ್ಯಂಡ್ ಅದೇ ರೀತಿ ಅಲ್ಲಾವುದ್ದೀನ್ ಖಿಲ್ಜಿ ಆ್ಯಂಡ್ ಫಿರೋಜ್ ಶಾ ತುಘಲಕ್ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಮಹಮ್ಮದ್ ಬಿನ್ ತುಘಲಕ್ ಇದು ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಅದೇ ರೀತಿ ಇವತ್ತಿನ ಕೊನೆಯ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಪಂಚತಂತ್ರವನ್ನು ಬರೆದವರು ಯಾರು ಅಥವಾ ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಕಾಳಿದಾಸ, ಅದೇ ರೀತಿ ಭಾವಭೂತಿ, ವಿಷ್ಣು ಶರ್ಮಾ ಆ್ಯಂಡ್ ಕೊನೆಯದಾಗಿ ಬಾಣಭಟ್ಟ ಅಂತೇಳಿ ನಮಗೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ವಿಷ್ಣು ಶರ್ಮಾ ಇದು ಸರಿಯಾದಂತಹ ಉತ್ತರವಾಗುತ್ತೆ. ಪಂಚತಂತ್ರವನ್ನು ಬರೆದವರು ಅಥವಾ ವಿಷ್ಣು ಶರ್ಮಾ ಇದು ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಒಂದು ಮಾಡೆಲ್ ಕ್ವಶನ್ ಪೇಪರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಗೈಸ್.